ರಾಯಚೂರಿನಲ್ಲಿ ಮಳೆಯಿಂದಾಗಿ ಒಂದು ಕಟ್ಟಡ ವಾಲಿ ಹೋಗ್ಬಿಟ್ಟಿದೆ. ಈಗ ಅದನ್ನು ತೆರವು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಏನೂ ಆಗಿಲ್ಲ ಯಾರಿಗೂ. ಪಕ್ಕದ ಕಟ್ಟಡಕ್ಕೆ 4 ಅಂತಸ್ತಿನ ಕಟ್ಟಡ ವಾಲಿದೆ ಅಂತೆ. ಯಾರಾದರೂ 22x24 ವಿಸ್ತೀರ್ಣದಲ್ಲಿ 4 ಅಂತಸ್ತಿನ ಕಟ್ಟಡ ಕಟ್ತಾರೇನ್ರಿ? ಅದಕ್ಕೆ ಸರ್ಕಾರ ಹೇಳ್ತಾ ಇರೋದಕ್ಕೂ ಕರೆಕ್ಟ್ ಆಗಿದೆ ನೀವು ಮಾಡಿರುವಂಥ ಎಡವಟ್ಟುಗಳಿಂದ. ಸಿಕ್ಕಿದ ಜಾಗದಲ್ಲಿ 4 ಅಂತಸ್ತು ಕಟ್ತಾರ. ಈ ಜಾಗದಲ್ಲಿ ತಲೆಬುಡ ಬೇಡವಾ? ರಾಯಚೂರಿನ ನವರಂಗ್ ದರ್ವಾಜ ರಸ್ತೆಯಲ್ಲಿನ ಕಟ್ಟಡ ಮಾಲೀಕರಿಂದ ಈಗ ತೆರವು ಕಾರ್ಯಾಚರಣೆ ಅನುಭವಿಸಿಕೊಳ್ಳಿ. ಎಡಭಾಗದ ಬದಲು ಬಲಭಾಗಕ್ಕೆ ವಾಲಿದ್ರಿಂದ ಅವಘಡ ತಪ್ಪಿದೆ. ಹೆಚ್ಚು ಕಡಿಮೆ ಏನೂ ಆಗಿಲ್ಲ. 22x24 ವಿಸ್ತೀರ್ಣದಲ್ಲಿ 4 ಅಂತಸ್ತಿನ ಕಟ್ಟಡ ಕಟ್ಟಿದಾನಂತೆ. ದಂಡ ಹಾಕ್ರಿ ಸರಿಯಾಗಿ ಒಂದಿಷ್ಟು. ಇಂಥವೇನಾದರೂ ಹೆಚ್ಚು ಕಡಿಮೆ ಆದರೆ ನಾಳೆಗೆ ಸರ್ಕಾರ ಮುಟ್ಟುಗೋಲು ಹಾಕುವಂಥದ್ದು ಒಂದು ಕಾನೂನು ತಂದುಬಿಡಿ, ಅವಾಗ ಸರಿ ಇರುತ್ತೆ. ತಲೆಬೂಡ ಬೇಡವಾ? 22-24 ಜಾಗದಲ್ಲಿ 4 ಅಂತಸ್ತಿನ ಕಟ್ಟಡ ಕಟ್ತೀನಿ ಅಂತ ಹೇಳ್ಬಿಟ್ಟು ಏನಾಗುತ್ತೆ? ಅದರ ಪರಿಸ್ಥಿತಿ ಯಾವ ರೀತಿಯಾಗಿ ನಿಲ್ಲುತ್ತೆ ಅದು ಕನಿಷ್ಠ ಜ್ಞಾನ ಬೇಡವಾ? ಅವ್ನು ಕಟ್ಟೋ ಇಂಜಿನಿಯರಿಗೂ ಜ್ಞಾನ ಬೇಡವಾ? ಓನರ್ ಹೇಳ್ತಾನೆ ಅಂತ ಹೇಳ್ಬಿಟ್ಟು ಕಟ್ಟಕ್ಕೆ ಹೋಗ್ತಿರಲ್ಲ ನೀವು. ನಿಮ್ಮ ಮೇಲೆ ಕೇಸ್ ಹಾಕ್ಬೇಕು ಮೊದಲು ಇಂಜಿನಿಯರ್ಸ್ಗಳಿಗೆ, ಅವಾಗ ಸರಿ ಆಗುತ್ತೆ. ನನ್ನ ಸಹೋದ್ಯೋಗಿ ಈಗ ವಿಜಯ್ ಜಾಗಡ್ಕಲ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ರಾಯಚೂರು ಪ್ರತಿನಿಧಿ. ವಿಜಯ್, ಈಗ ನಿಜಕ್ಕೂ ಕೂಡ ಇಂಥ ಕೇಸ್ಗಳು ವಿಪರೀತವಾಗಿ ಆಗ್ತಾ ಇದೆ ರೀ. ಸರ್ಕಾರ ಅದಕ್ಕೆ ಹೇಳ್ತಾ ಇದೆ, ಕರೆಕ್ಟಾಗಿ ಮಾಡ್ತಾ ಇದೆ ಒಂದೊಂದ್ಸಲ ಅನ್ಸ್ಬಿಡುತ್ತೆ. 22-24ರಲ್ಲಿ ಯಾರಾದ್ರೂ 4 ಅಂತಸ್ತು ಕಟ್ತಾರೇನ್ರಿ? ಆ ಇಂಜಿನಿಯರ್ನು ಫಸ್ಟ್ ಬ್ಯಾನ್ ಮಾಡ್ಬೇಕೇನೋ, ಬ್ಲ್ಯಾಕ್ಔಟಲ್ಲಿ ಹಾಕಬೇಕು, ಅವಾಗ ಸರಿ ಆಗುತ್ತೇನೋ. ಮಾಲೀಕರಿಗೂ ದಂಡ ಹಾಕಬೇಕು, ಅವಾಗ ಸರಿ ಆಗುತ್ತೆ. ಖಂಡಿತ ಅರುಣ್, ಈ ಒಂದು ಘಟನೆಯನ್ನು ನೋಡಿದಾಗ ಇಲ್ಲಿ ಸಾಕಷ್ಟು ಅನುಮಾನಗಳು ಕಾಡುತ್ತೆ. ಜೊತೆಗೆ ಇದಕ್ಕೆ ಯಾರೆಲ್ಲ ಪಾತ್ರಧಾರಿಗಳು ಅನ್ನುವಂಥದ್ದು, ಯಾಕೆಂತ ಹೇಳಿದರೆ ಈ ಒಂದು ಕಟ್ಟಡದ ಪರ್ಮಿಷನ್ ಕೊಟ್ಟಂಥ ಆಗಿನ ನಗರಸಭೆ ಅಧಿಕಾರಿಗಳು ಕೂಡ ಯಾವ ರೀತಿ ಕೊಟ್ಟರು ಅನ್ನುವಂಥ ಒಂದು ಅನುಮಾನ ಬರುತ್ತೆ. ಯಾಕೆಂದರೆ ಇದನ್ನು ನಾವು ತೋರಿಸ್ತಾ ಇದ್ರೆ ಕೇವಲ 22x24 ವಿಸ್ತೀರ್ಣದಲ್ಲಿ 4 ಅಂತಸ್ತಿನ ಕಟ್ಟಡವನ್ನು ಕಟ್ಟಿದ್ದಾರೆ. ಇದು ಅವ್ರು ನೋಡಿದಾಗ ಸಂಪೂರ್ಣವಾಗಿ ಕಮರ್ಷಿಯಲ್ ಆಗಿ ಮಾಡಲಿಕ್ಕೆ, ಒಂದು ಅಂತಸ್ತಲ್ಲಿ ಅವರು ವಾಸ ಮಾಡಲಿಕ್ಕೆ, ಉಳಿದದನ್ನು ಬಾಡಿಗೆ ಕೊಡುವ ದೃಷ್ಟಿಯಿಂದ ಕಟ್ಟಿರುವಂಥದ್ದು ಕಾಣುತ್ತೆ. ಅದೇ ರೀತಿಯಾಗಿ ಕಟ್ಟಿರ್ತಕ್ಕಂಥ ಪಕ್ಕದ ಕಟ್ಟಡದ ಮೇಲೆ ಈ ಒಂದು ಕಟ್ಟಡ ವಾಲಿರುವಂಥದ್ದು. ಅದೃಷ್ಟ ಏನಂದರೆ ಆ 4 ಅಂತಸ್ತಿನ ಕಟ್ಟಡದ ಮೇಲೆ ಈ 4 ಅಂತಸ್ತಿನ ಕಟ್ಟಡ ವಾಲಿರುವಂಥದ್ದು. ಒಂದು ವೇಳೆ ನಿಜಕ್ಕೂ ಕೂಡ ಪಕ್ಕದಲ್ಲಿ ವಾಲಿದ್ರೆ, ಅಂದರೆ ಬಯಲು ಜಾಗದಲ್ಲಿ ವಾಲಿದ್ರೆ ದೊಡ್ಡ ದುರಂತವೇ ಆಗ್ತಾ ಇತ್ತು ಅಂತ ಹೇಳುವಂಥದ್ದು. ಅದರ ಜೊತೆಗೆ ನಿಮಗೆ ಇನ್ನೊಂದು ಕೂಡ ನಾನು ತೋರಿಸ್ತಾ ಇದ್ದೀನಿ. ಈ ಕಟ್ಟಡದ ಪಕ್ಕದಲ್ಲಿ ಏನು ಕಾಣ್ತಾ ಇದೆ ದೊಡ್ಡ ದೊಡ್ಡ ಕಲ್ಲುಗಳು, ಅದು ರಾಯಚೂರಿನ ಕೋಟೆ ಪ್ರದೇಶ. ಕೋಟೆ ಜೊತೆಗೆ ಅದರ ಪಕ್ಕದಲ್ಲೇ ಕಂದಕ ಇರುವಂಥದ್ದು. ಆ ಕಂದಕದ ಪಕ್ಕದಲ್ಲೇ ಈ ಒಂದು ದೊಡ್ಡ ಬಿಲ್ಡಿಂಗ್ ಕೂಡ ಕಟ್ಟಿರುವಂಥದ್ದು. ಇದು ಸುಮಾರು 14 ವರ್ಷಗಳ ಹಿಂದೆ ಕಟ್ಟಿರುವಂಥ ಕಟ್ಟಡ ಆಗಿದೆ. ಅಂದರೆ ಕೋಟೆ ಪಕ್ಕದ ಜಾಗದಲ್ಲಿ ಇರುವಂಥದ್ದು. ಇದು ಯಾವ ರೀತಿ ಆಗ ನಗರಸಭೆ ಅಧಿಕಾರಿಗಳು ಇದಕ್ಕೆ ಅನುಮತಿಯನ್ನು ಕೊಟ್ಟರು, ಅದು 4 ಅಂತಸ್ತು ಕಟ್ಟಲಿಕ್ಕೆ ಅನುಮತಿ ಕೊಟ್ಟರು ಅನ್ನುವಂಥದ್ದು ಕೂಡ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ. ಜೊತೆಗೆ ಕಂದಕದ ಜಾಗ ಕೂಡ ಪಕ್ಕದಲ್ಲಿ ಇರುವಂಥದ್ದು ಕೂಡ ಇದು ಕುಸಿತಕ್ಕೆ ಕಾರಣ ಆಗಿರಬಹುದು. ಆದರೆ ಈಗ ಅಧಿಕಾರಿಗಳು ಮತ್ತು ಈ ಮನೆ ಮಾಲೀಕರು ಹೇಳುವಂಥದ್ದು ಸತತವಾಗಿ ಬಂದಂಥ ಮಳೆ ಮತ್ತು ಚರಂಡಿ ನೀರಿನಿಂದ ಒಳಗಡೆ ಏನು ಬುನಾದಿ ಕುಸಿದಿದೆ, ಹಾಗಾಗಿ ಕಟ್ಟಡ ಕುಸಿದಿರುವುದು ಅನ್ನೋಂಥದ್ದು ಹೇಳ್ತಾ ಇದ್ದಾರೆ. ಈ ಮಹಾನಗರ ಪಾಲಿಕೆಯ ಅಧಿಕಾರಿಗಳ ಸೂಚನೆ ಹಿನ್ನೆಲೆ ಈಗ ಕಟ್ಟಡದ ಮಾಲೀಕರೇ ಸ್ವತಃ ಕಟ್ಟಡ ತೆರವು ಕಾರ್ಯಾಚರಣೆಯನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಕಾಣ್ತಾ ಇದೆ. ನಿಜಕ್ಕೂ ಕೂಡ ಇದು ಒಂದು ಸಾರ್ವಜನಿಕ ರಸ್ತೆಯ ಪಕ್ಕದಲ್ಲಿ ಇರ್ತಕ್ಕಂಥ ಬಿಲ್ಡಿಂಗ್ ಆಗಿದೆ. ಒಂದು ವೇಳೆ ಏನಾದರೂ ಇದು ಕುಸಿದಿದ್ದೇ ಆಗಿದ್ರೆ ನಿಜಕ್ಕೂ ಕೂಡ ದೊಡ್ಡ ದುರಂತವೇ ಸಂಭವಿಸ್ತಾ ಇತ್ತು. ಅದರ ಈ ಕಟ್ಟಡದ ಮಾಲೀಕರು ಕೂಡ ಇಲ್ಲಿ ಇದ್ದಾರೆ. ಅವರು ಕೂಡ ನಿನ್ನೆಯಿಂದ ಸಾಕಷ್ಟು ಟೆನ್ಷನ್ನಲ್ಲಿ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅವರನ್ನು ಕೂಡ ನಾವು ಮಾತಾಡಿಸುವಂಥ ವ್ಯವಸ್ಥೆಯನ್ನು ಮಾಡೋಣ. ಯಾಕೆಂದರೆ ಸುಮಾರು 14 ವರ್ಷಗಳ ಹಿಂದೆ ಅವರು 70-80 ಲಕ್ಷವನ್ನು ಖರ್ಚು ಮಾಡಿ ಈ ಕಟ್ಟಡ ಕಟ್ಟಿದ್ದೆ ಅಂತ ಅವರು ಹೇಳ್ತಾ ಇದ್ರು. ಅವ್ರನ್ನ ಕೇಳೋಣ. ಅವರು ಈಗ ಮೊಬೈಲ್ ಕರೆಯಲ್ಲಿ ಬ್ಯುಸಿ ಆಗಿದ್ದಾರೆ. ನಿಜ, ಅವ್ರನ್ನ ಮತ್ತೆ ನಂತರದಲ್ಲಿ ಮಾತಾಡ್ಸೋಣ. ಅವರನ್ನು ನಿನ್ನೆ ಕೂಡ ಅವ್ರು ಹೇಳ್ತಾ ಇದ್ರು, ನಾನೊಬ್ಬ ಸಿವಿಲ್ ಇಂಜಿನಿಯರ್ ಆಗಿ ಇವನ್ನು ಕಟ್ಟಿದ್ದೀನಿ ಅಂತಾರೆ. ಯಾಕಂದರೆ ಅವರು ವೈಯಕ್ತಿಕ ಸಿವಿಲ್ ಇಂಜಿನಿಯರ್ ಆಗಿರುವಂಥವ್ರು ಇಂಥ ಒಂದು ಕಟ್ಟಡವನ್ನು ಕಟ್ಟಿರುವಂಥದ್ದು ಮತ್ತು ಇದಕ್ಕೆ ಸಿಕ್ಕಂಥ ಅನುಮತಿ ಯಾವ ರೀತಿ ಸಿಕ್ತಿ ಅನ್ನುವಂಥದ್ದು ಕೂಡ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡ್ತಾ ಇದೆ. ಕನಿಷ್ಠ ಈಗ ಅವರು ಸ್ವಯಂ ಪ್ರೇರಿತರಾಗಿ ಕಟ್ಟಡ ತೆರವಿಗೆ ಮುಂದಾಗೋದ್ರಿಂದ ಮುಂದಾಗುವಂಥ ಅನಾಹುತಗಳು ಸದ್ಯಕ್ಕೆ ತಪ್ಪಿದೆ ಅಂತ ಹೇಳ್ಬೋದು ಅರುಣ್. ಓಕೆ ವಿಜಯ್ ಜಾಗಡ್ಕಲ್, ಮೇಲೆ ಮಾಹಿತಿಗೆ ಧನ್ಯವಾದಗಳು.